ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡದಲ್ಲಿ ಗದ್ಯ 15 ಶ್ರವಣಕುಮಾರ ಎಂಬ ಗದ್ಯ ಪಾಠವನ್ನು ಗಮನಿಸಿದ್ವಿ ಅಲ್ವಾ. ಈಗ ಅದರ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಸಬ್ಸ್ಕ್ರೈಬ್ ಮೈ ಚಾನಲ್. ಶ್ರವಣಕುಮಾರ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಶ್ರವಣಕುಮಾರನ ತಂದೆಯ ಹೆಸರು ಏನು? ಉತ್ತರ: ಶ್ರವಣಕುಮಾರನ ತಂದೆಯ ಹೆಸರು ತಾಂಡವ ಋಷಿ. 2. ಶ್ರವಣಕುಮಾರನ ತಂದೆ ತಾಯಿ ಮುಪ್ಪಿನ ಕಾಲದಲ್ಲಿ ಯಾವುದಕ್ಕೆ ಚಡಪಡಿಸಿದರು? ಉತ್ತರ: ಪುಣ್ಯಕ್ಷೇತ್ರಗಳಿಗೆ ಹೋಗಿ ತೀರ್ಥ ಸ್ನಾನ ಮಾಡಬೇಕೆಂದು ಚಡಪಡಿಸಿದರು. 3. ದಶರಥನು ಎಲ್ಲಿ ನೆಲೆಸಿದ್ದನು? ಉತ್ತರ: ದಶರಥನು ಅಯೋಧ್ಯೆಯ ನಗರದಲ್ಲಿ ನೆಲೆಸಿದ್ದನು. 4. ದಶರಥನು ಶ್ರವಣಕುಮಾರನ ಬಳಿ ಏನೆಂದು ಗೋಗರೆದನು? ಉತ್ತರ: ದಶರಥನು ಶ್ರವಣಕುಮಾರನ ಬಳಿ ತಾನು ಕಾಡು ಪ್ರಾಣಿ ಎಂದು ಭಾವಿಸಿ ಬಾಣ ಬಿಟ್ಟಿದ್ದು ತಪ್ಪಾಯಿತು, ಕ್ಷಮಿಸಬೇಕು ಎಂದು ಗೋಗರೆದನು. 5. ದಶರಥನು ಶ್ರವಣಕುಮಾರನಿಗೆ ಏನೆಂದು ಭರವಸೆ ನೀಡಿದನು? ಉತ್ತರ: ದಶರಥನು ಶ್ರವಣಕುಮಾರನ ತಂದೆ ತಾಯಿಗಳ ಆಸೆಯನ್ನು ಪೂರೈಸುವುದಾಗಿ ಭರವಸೆ ನೀಡಿದನು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ತೀರ್ಥಯಾತ್ರೆಗೆ ಹೇಗೆ ಕರೆದೊಯ್ದನು? ಉತ್ತರ: ಶ್ರವಣಕುಮಾರನು ಒಂದು ಉದ್ದನೆಯ ಗಟ್ಟಿ ಬಿದಿರು ತೆಗೆದುಕೊಂಡು 2 ಬದಿಯಲ್ಲಿ ತಕ್ಕಡಿಯಂತೆ ಬಟ್ಟಿಗಳನ್ನು ಕಟ್ಟಿ ಅದೇ ಕಾವಡಿಯಲ್ಲಿ ತಂದೆ ತಾಯಿಗಳನ್ನು ಕೂಡಿಸಿದ. ಕಾವಡಿಯನ್ನು ಹೆಗಲ ಮೇಲೆ ಹೊತ್ತು ಬಂದು ಅವರ ಆಸೆಯಂತೆ ತೀರ್ಥಯಾತ್ರೆಗೆ ಕರೆದುಕೊಂಡು ಹೋದನು. 2. ತೀರ್ಥಯಾತ್ರೆಯ ಸಮಯದಲ್ಲಿ ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ಹೇಗೆ ಉಪಚರಿಸಿದನು? ಉತ್ತರ: ತೀರ್ಥಯಾತ್ರೆಯ ಸಮಯದಲ್ಲಿ ಶ್ರವಣಕುಮಾರನು ತನ್ನ ತಂದೆ ತಾಯಿಗಳಿಗೆ ಹಣ್ಣುಗಳನ್ನು ತಂದುಕೊಡುತ್ತಿದ್ದ, ಬಾಯಾರಿದರೆ ನೀರನ್ನು ತರುತ್ತಿದ್ದ, ದಣಿವಾದರೆ ವಿಶ್ರಮಿಸಲು ವ್ಯವಸ್ಥೆ ಮಾಡುತ್ತಿದ್ದ. ಹೀಗೆ ಶ್ರವಣಕುಮಾರನು ತಂದೆ ತಾಯಿಗಳನ್ನು ಉಪಚರಿಸುತ್ತಿದ್ದನು. 3. ಶ್ರವಣಕುಮಾರನು ದಶರಥನ ಬಳಿ ಏನೆಂದು ರೋಧಿಸಿದನು? ಉತ್ತರ: ಶ್ರವಣಕುಮಾರನು ದಶರಥನ ಬಳಿ ನನ್ನ ಮುಪ್ಪಿನ ತಂದೆ ತಾಯಿಗಳಿಗೆ ಇನ್ನಾರು ಗತಿ? ಅವರ ತೀರ್ಥಯಾತ್ರೆಯನ್ನು ಇನ್ನಾರು ನಡೆಸಿಕೊಡುವರು? ಯಾವ ತಪ್ಪಿಗೆ ನನಗೆ ಶಿಕ್ಷೆ ಎಂದು ರೋಧಿಸಿದನು. 4. ಶ್ರವಣಕುಮಾರನು ದಶರಥನ ಬಾಣಕ್ಕೆ ಹೇಗೆ ಬಲಿಯಾದನು? ಉತ್ತರ: ಶ್ರವಣಕುಮಾರನು ದಶರಥನ ಬಾಣಕ್ಕೆ ಪರಿಸರದಲ್ಲಿ ಬುಳುಬುಳು ಶಬ್ದ ಕೇಳಿದ. ದಿಗ್ಗನೆ ಎದ್ದು ನಿಂತನು. ಯಾವುದೋ ಕಾಡು ಪ್ರಾಣಿಯು ನೀರು ಕುಡಿಯುವ ಶಬ್ದವೆಂದು ಭಾವಿಸಿದನು. ಕೂಡಲೇ ಶಬ್ದವೇದಿ ಬಾಣವನ್ನು ಬಿಟ್ಟನು. ತಕ್ಷಣವೇ ಅಯ್ಯೋ ಅಮ್ಮ, ನಾನು ಸತ್ತೆ ಎನ್ನುವ ಚಿತ್ಕಾರ ಕೇಳಿಬಂತು. ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ. 1. ಮಗು, ಹತ್ತಿರದಲ್ಲಿ ಎಲ್ಲಿಯಾದರೂ ನೀರಿದೆಯೋ ನೋಡು. ಉತ್ತರ: ಈ ಮಾತನ್ನು ಶ್ರವಣಕುಮಾರನ ತಂದೆ ತಾಯಿಗಳು ಕೇಳಿದರು. 2. ಅಯ್ಯೋ ಅಮ್ಮ, ನಾನು ಸತ್ತೆ. ದಶರಥನು ಬಾಣ ಬಿಟ್ಟಾಗ ಅದು ಶ್ರವಣಕುಮಾರನಿಗೆ ತಗುಲಿದಾಗ ಈ ಮಾತನ್ನು ಶ್ರವಣಕುಮಾರನು ಹೇಳಿದನು. 3. ನನ್ನ ಮುಪ್ಪಿನ ತಂದೆ ತಾಯಿಗಳಿಗೆ ಇನ್ನಾರು ಗತಿ. ಉತ್ತರ: ಈ ಮಾತನ್ನು ಶ್ರವಣಕುಮಾರನು ದಶರಥನಿಗೆ ಹೇಳಿದ ಮಾತು. ಈಗ ಮುಂದುವರಿಯುತ್ತಾ ಮುಂದಿನ ಭಾಷಾಭ್ಯಾಸವನ್ನು ಗಮನಿಸ್ತಾ ಹೋಗೋಣ. ಪ್ರಶ್ನೋತ್ತರಗಳಿದೆ. ಈ ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1. ಶ್ರವಣಕುಮಾರನ ತಂದೆ ತಾಯಿಗಳು ಡ್ಯಾಶ್ ಆಗಿದ್ದರು: ಕುಂಟರು, ಕಿವುಡರು, ಮೂಗರು, ಕುರುಡರು. 2. ದಶರಥನು ಡ್ಯಾಶ್ ವಿದ್ಯೆಯಲ್ಲಿ ಪರಿಣಿತನಾಗಿದ್ದನು: ಜಲಸ್ತಂಭನ, ಶಬ್ದವೇದಿ, ದುಷ್ಟಯುದ್ಧ, ಮಲ್ಲಯುದ್ಧ. ಶಬ್ದವೇದಿ. ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ಡ್ಯಾಶ್ ಕರೆದೊಯ್ದನು: ಕಾಡಿಗೆ, ತೀರ್ಥಯಾತ್ರೆಗೆ, ಬೇಟೆಗೆ, ರಾಜನಲ್ಲಿಗೆ. ತೀರ್ಥಯಾತ್ರೆಗೆ. ಶ್ರವಣಕುಮಾರನು ತಂದೆ ತಾಯಿಗಳನ್ನು ಪುಣ್ಯಕ್ಷೇತ್ರಗಳಿಗೆ ಡ್ಯಾಶ್ ಕರೆದೊಯ್ದನು: ಹೆಗಲಲ್ಲಿ ಹೊತ್ತು ನಡೆಸಿಕೊಂಡು, ರಥದಲ್ಲಿ, ದೋಣಿಯಲ್ಲಿ. ಹೆಗಲಲ್ಲಿ ಹೊತ್ತು. 3. ಭಾಷಾಭ್ಯಾಸ. ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. 1. ಚಡಪಡಿಸು: ಜನರು ತಮ್ಮ ಅಮೂಲ್ಯ ವಸ್ತು ಕಳೆದುಕೊಂಡಾಗ ಚಡಪಡಿಸುತ್ತಾರೆ. 2. ಅಭಿಮಾನ: ಮಕ್ಕಳಿಗೆ ತಾಯಿಯ ಕಂಡರೆ ತುಂಬ ಅಭಿಮಾನ ಇರುತ್ತದೆ. ರೋಧಿಸು: ಹುಟ್ಟಿದ ಮಗು ಹೊಸ ಪರಿಸರವನ್ನು ಕಂಡು ರೋಧಿಸುತ್ತದೆ. ಭರವಸೆ: ಅಂಗವಿಕಲತೆ ಹೊಂದಿರುವ ಸ್ನೇಹಿತರಿಗೆ ನಾವು ಭರವಸೆ ಮೂಡಿಸಬೇಕು.
ಭಾವಿಸು. ಬೇರೆಯವರ ಒಳಿತಿನಲ್ಲಿ ನಮ್ಮ ಸಂತೋಷವಿದೆ ಎಂದು ಭಾವಿಸಬೇಕು. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಸಮಾಧಾನ, ಅಸಮಾಧಾನ, ಆಸೆ, ನಿರಾಸೆ, ಉಪಾಯ, ಅಪಾಯ, ಅಭಿಮಾನ, ದುರಾಭಿಮಾನ, ತಪ್ಪು, ಸರಿ, ಅನರ್ಥ, ಅರ್ಥ, ಪುಣ್ಯ, ಪಾಪ, ಶಬ್ದ, ನಿಶಬ್ದ. ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. 1 ಆಸೆಯನ್ನು, ಆಸೆ ಪ್ಲಸ್ ಅನ್ನು. 2 ಆಯಾಸವರಿತು, ಆಯಾಸವ ಪ್ಲಸ್ ಅರಿತು. 3 ಕರೆದೊದನು, ಕರೆದು ಪ್ಲಸ್ ಒಯ್ದನು. 4 ದಾಪುಗಾಲು, ದಾಪು ಪ್ಲಸ್ ಕಾಲು. ಈ ರೀತಿ ಬಿಡಿಸಿ ಬರಿಬೇಕು. ಈ ಕೆಳಗಿನ ಪದಗಳನ್ನು ಗಮನಿಸಿರಿ. ಬುಳುಬುಳು, ದಿಗ್ಗನೆ, ವಿಲವಿಲನೆ. ಈ ಪದಗಳಿಗೆ ಅರ್ಥವಿರುವುದಿಲ್ಲ. ಹೀಗೆ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ತಾನು ಕೇಳಿದಂತೆ ಪುನಃ ಅನುಕರಣ ಮಾಡಿ ಹೇಳುವ ಶಬ್ದಗಳನ್ನು ಅನುಕರಣೀಯ ಅವ್ಯಯಗಳು ಎಂದು ಕರೆಯುತ್ತಾರೆ. ಈ ರೀತಿಯ ಹಲವು ಪದಗಳನ್ನು ಪಟ್ಟಿ ಮಾಡಿರಿ. ನೆಕ್ಸ್ಟು ಬಕಾಸುರನ ವಧೆ ಇದೆ. ನಂತರ ಇದನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಬೆಳಕಿ ಕ್ಲಾಸನ್ನು ಮುಂದುವರಿಸಿ.